1, 2, 3, 4. Bakara, bakara. Feel the rhythm, screw your mind, take the baby. Come on, bakara, bakara. ಸರ್ ಕೆಜಿ 40 ಇದು 20 ಅದತ್ತು ಸಿಂಗಲ್ ತಗೊಂಡ್ರೆ ಕೆಜಿ ಹಾಕಿ. ದೇವಸ್ಥಾನ ಬಾಗ್ಲ ಕೊಡೋರ ಅಲ್ಲ ಹಳ್ಳಿ ಮರದ ಹಾಕಿ ಹಾಕಿ 1 ಕೆಜಿ ಹಾಕಿ. ಅಲ್ಲೇ ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಅದಕ್ಕೆ ಹಳ್ಳಿ ಮರದ ಪೂಜೆ ಮಾಡಿಸು ಅಂತಂದವ್ರೆ, ಅದಕ್ಕೆ ಪೂಜೆ ಮಾಡ್ಸಕ್ ಬಂದೆ. ಇದು ನಮ್ಮ ಅಪ್ಪನ ಚಪ್ಪಲಿ, ಒಂದೇ ನಿಮಿಷ ಬಿಡ್ತೀನಿ. ನೋಡ್ಕೋತಾರಿ ಅದು ಅಪ್ಪಂದ, ಅದಕ್ಕೆ ಬಂದೆ. 1 ನಿಮಿಷ. ಎಷ್ಟದು? 40 ಫೋನ್ ಪೇ ಬಂದೆ. 1 ನಿಮಿಷ ಬಂದೆ. ಚಪ್ಪಲಿ ದಯವಿಟ್ಟು ನೋಡ್ಕೋತ. ರೋಡ್ ಮೇಲೆ ಐತೆ. ಇಲ್ಲ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಯಾವ ದೇವಸ್ಥಾನ? ಹಳ್ಳಿ ಕಡೆ ಹೋಗ್ತಾರೆ. ಬರ್ತೀನಿ ಅಂತ ಹೇಳಿ ರೋಡಲ್ಲಿ ಐತಲ್ಲ, ನಡಿಯಕ್ ಆಯ್ತಿಲ್ಲ, ಬಿಡಾಕ ಹೇಳ್ಕೊ. ಇಲ್ಲ ಸರ್, ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಬಿಡ್ಬೋದಲ್ಲ. ಇಲ್ಲ ಸರ್, ಬಿಟ್ಟು ಬಿಡಾಕ ಅಯ್ಯೋ ಸರ್ ಕೊಡಿ ಅದು ನನ್ನ ಕೈ ಕೊಡ. ನಡಿಯಕ್ ಆಯ್ತಿಲ್ಲ ನನಗೆ. ನಡೆಯ ಬರ್ತಿಲ್ಲ ಅಂತ ಹೇಳಿ ಕಣ್ಣ ಚಪ್ಪಲಿ ಹಾಕೊಂಡು ಹೋಗ್ಬಿಡ್ತೀರಾ? ಅಕ್ಕ ಆ ರೋಡಲ್ಲಿ ತಾನಿತ್ತು. ಅಲ್ಲ ಸರ್, ಅದು ನಿಂತ್ಕೊಂಡಿರೋದು ಕಣ್ಣ ಚಪ್ಪಲಿ ಹಿಂಗೆ ಅಲ್ಲ ರೋಡಲ್ಲಿ ತಾನು ಬಿಟ್ಟೋಗೋರೆ. ಅದು ರೋಡ್ ಅಲ್ಲ. ಅವಾಗ್ಲೇ ಇಲ್ಲಿ ತಗೊಂಡು ಹೋಗ್ಬಿಡ್ತೀರಾ? ಗಾಡಿ ಮೇಲೆ ಐತದು. ಬರ್ತಿದ್ದಾರೆ ಅಂತ ಹೇಳಿದ್ಮೇಲೆ ಬರ್ತಾರೆ. ಇಲ್ಲ ಅಂತಂದ್ರೆ ಹಾಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾವ ಕಡೆ ಹೋದ್ರು ಅವರು? ಅವ್ರು ಬರ್ತಾರೆ, ಚಪ್ಪಲ್ ಬಿಡಿ ಫಸ್ಟ್. ಹೇಳ್ಕೊಳಕ ಪೂಜಾರಿ ಬರ್ಬೇಕು. ಮಾವಿನಕಾಯಿ ತಗೋತಾ ಇದೀನಿ ರೀ. ಅಣ್ಣ ನೀವು ಚಪ್ಪಲಿ ಅಲ್ಲಿ ಇದು ಹಾಕ್ಕೊಯ್ತದೆ ನೋಡಿ. ಇಲ್ಲ ಅವ್ರಿಗೆ ಗ್ಯಾರಂಟಿ ಮಾಡ್ಕೊಯ್ತಿದ್ರೆ ಅಲ್ಲಿ ಹೋಯ್ತಾರೆ ನೋಡಿ. ನಾನು ಹಾಕೊಂಡು ಹೋಗ್ತಿದ್ದೀನಿ ಅಂತ ಜಗಳ ಮಾಡ್ತಾ ಇದ್ದೀನಿ ಅಲ್ವಾ, ಅಲ್ಲಿ ಹೋಯ್ತಾರೆ ನೋಡಿ. ಬನ್ನಿ ತೋರಿಸ್ತೀನಿ ಬನ್ನಿ. ಅಲ್ಲಕ್ಕ ನಮ್ಮ ಅಪ್ಪಂದು ಹೇಳಿದ್ದೀನಿ ನಾನು. ನೀವೇನ್ ನಮ್ಮ ಸರ್, ಹೇಳಿ 1 ನಿಮಿಷ, ನಾನು ಜಗಳನೇ ಮಾಡ್ದೆ. ಹೇಳಿದ್ದೀನಿ ನಮ್ಮ ಅಪ್ಪನ ಚಪ್ಪಲಿ ಪೂಜೆ ಮಾಡಿಸ್ಬೇಕು ಅಂತ ನಾನು ಹೇಳಿ ಬಂದೆ ನಿಮಗೆ. ಅಲ್ಲಿ ಬರ್ತಾರೆ 1 ನಿಮಿಷ, ಅಲ್ಲಿ ನಮ್ಮ ಮಾವ ಕರ್ಕೊಂಡ್ ಬರ್ತಾರೆ. ನಮ್ಮ ಅಪ್ಪಗೆ ಹುಷಾರಿಲ್ಲ, ಹಾಸ್ಪಿಟಲ್ ಅವರು ಚಪ್ಪಲಿ ತಗೊಂಡು ಪೂಜೆ ಮಾಡಿ ಅಂತ ಹೇಳಿದ್ರು. ಮಾಮ ಅಕ್ಕ ಬೇಕಾದ್ರೆ ಇಷ್ಟು ಮಾವಿನಕಾಯಿ ತಗೋತೀನಿ, ಚಪ್ಪಲಿ ಕೊಟ್ಬಿಡೋಕೆ. ಸರ್ ಹೋಗಿ ಅಲ್ಲಿ ಕರಿ, ಅವ್ರು ಇದಾರಂತ, ಅಲ್ಲಿ ಇದಾರಂತೆ ನೋಡಿ. ಹೋಗಿ ಅಲ್ಲಿ ಇದಾರೆ ನೋಡಿ ಸರ್, ಅಲ್ಲಿ ಮುಂದೆ ಇದಾರೆ ನೋಡಿ. ಯಾರಿದ್ದಾರೆ ಯಾರಿಗೂ ಗೊತ್ತು. ಇದಾರೆ, 1 ನಿಮಿಷ. ನಾವು ಕೊಟ್ಟಿಲ್ಲ ಸರ್, ನಾವ್ ಏನು ಕೊಡೋಣ ಹೇಳಿ. ನಾನು ನಿಮ್ಗೆ ಹೇಳ್ಬಿಡೋದು, ನೀವು ಹೋಗಿ, ಹೇಳಿದ್ದೀನಿ. ನೀವು ಹೋಗಿ ಅಂದ್ರೆ ತಾನೇ. ನೀವು ಹೇಳಿದ್ರಲ್ಲೂ ಹೇಳಿ. ಹೇಳ್ದೆ ಸರ್, ನಾನು ಜಗಳ ಮಾಡ್ಕೊಂಡೇ ಹೋದ್ರು ಅವರು. ಪೂಜೆ ಮಾಡಿಸಿ ಒಳ್ಳೇದಾಗತ್ತೆ ಅಂತಂದ್ರೆ ಅಲ್ವತ್ತಕ್ಕ. ದೇವಸ್ಥಾನ ಹತ್ರನೇ ಹಾಕೊಂಡು ಹೋಗ್ಬೇಕಿತ್ತು, ಇಲ್ಲೇನಕ್ಕೆ ಬಿಟ್ಟೋದ್ರು ಅಂತ ಕೇಳ್ತಾರೆ ಅವ್ರು. ಅವ್ರ ಕೇಳಕ್ಕ ನಿನ್ನ ತಾನೇ ಬಿಟ್ಟು ಹೋಗಿದ್ದು ನಾನು. ಸರ್ ನಾನು ಮಾಮ ಅಲ್ಲಿ ಕರ್ಕೊಂಡ್ ಬಾ, ಹೋಗು. ಅಷ್ಟು ರಿಕ್ವೆಸ್ಟ್ ಅವಳು ತಂಗಿ ತರ ಹೇಳ್ಬಿಟ್ಟು ಹೋಗಿದ್ದೀನಲ್ವಾ. ಸೀರಿಯಸ್ ಆಗಿ ನಾನು ಹೇಳ್ದೆ. ನಮ್ಮ ಯಪ್ಪ ಜಗಳ ಅಲ್ಲಿ ಕೇಳಿ ನೋಡಿ, ಬೇಕಾದ್ರೆ ಸೀರಿಯಸ್ ಆಗಿ ಯಾರನ್ನ ಕೇಳಲಿ, ನಾನು ಬೈದ್ರು. ಮಾಮ ಅಲ್ಲಿ ಕರಿ ಮಾಮ, ಇವ್ರು ಅಳ್ತಿದಾರೆ ಪಾಪ, ಅವ್ರ ಅಪ್ಪಂದು ಸ್ಲಿಪ್ಪರ್ ಅಂತ. ಅಲ್ಲಿ ನೋಡ್ ಒಂದಷ್ಟು ದೂರ ಅವರು ಚಪ್ಪಲ್ ಪೂಜೆ ಮಾಡ್ಸಿ ಅಂತ ಹೇಳಿದ್ರಂತೆ. ಯಾರು ಚಪ್ಪಲಿ ಮಾಡಿಸ್ಲಿ ಹೇಳ್ರಿ ನಾನೀಗ. 1 ನಿಮಿಷ ಅಲ್ಲಿ ನೋಡು ಮಾಮ, ಒಂಚೂರು ಮುಂದಕ್ಕೆ ಅಕ್ಕ ನಾನು ಪ್ರಾಣ ಬೇಕಾದ್ರೆ ಹೋದ್ರು ಓರ್ವಾಗಿಲ್ಲ, ಚಪ್ಪಲಿ ಕೊಟ್ಬಿಟ್ರೆ ನಿನ್ ಕಾಲಿ ಬಿದ್ಬಿಡ್ತೀನಿ. ನಿನ್ ಕಾಲಿ ಬೇಕಾದ್ರೆ ಬೀಳ್ತೀನಿ. 1 ನಿಮಿಷ ಇರಿ, ಆಯ್ತು ಇವಾಗ ಕೊಡ್ತೀನಿ. ಹೋಗು ಮಾಮ, ಒಂಚೂರು ಮುಂದೆ ಹೋಗು. ನಮ್ಮ ಅಪ್ಪ ಇಲ್ಲ, ನಮ್ಮ ಅಪ್ಪ ಆಸ್ತಿಗೆ ಸೈನ್ ಮಾಡ್ಬೇಕು. ಹೋಗ್ಬಿಟ್ರೆ ಏನ್ ಮಾಡ್ಲಿ ನಾನೀಗ? ಯಾವ್ದು ನಮ್ಮ ಹೆಸರು ಮಾಡಿಲ್ಲ. ಅಲ್ಲಿ ನೀವೇ ಕೇಳಿ, ನಾನು ಹೇಳಿದ್ರು ಅಷ್ಟು ಹೇಳಿದ್ರು. ನಿಂತು ಯಾರು ಹಾಕೊಂಡು ನನ್ಗೆ ಗೊತ್ತು, ತೋರ್ಸ್ಪಾಕ ಅವ್ಲಿ. ಮಾವ ಹೋಗಿದ್ದಾರೆ, ಹೋಗಿ ನಿಮ್ ಮಾವ ಯಾರು ನನ್ಗೆ ಗೊತ್ತು? ನಿಂತ್ಕೊಂಡಿದ್ದಾರೆ, ಹೋಗಿ ನೀವಲ್ಲ. ನನಗೆ ಅವೆಲ್ಲ ಬೇಡ, ನಾನು ಚಪ್ಪಲಿ ಕೊಟ್ಬಿಟ್ಟು ನನಗೇನು ಬೇಡ. ಅವ್ರು ಅಲ್ಲಿ ಬಂದ್ರು ನೋಡಿ, ಅವರಲ್ಲೇ ಚಪ್ಪಲ್ ಹಾಕೊಂಡು ಹೋಗೋಣ ಸರ್. ಹಾಕೊಂಡು ಹೋಗುಂದ್ರ ಮಾತಾಡ್ತೀರಾ ನೀವು? ನಾನು ಎಲ್ಲ ಹಾಕೊಂಡು ಹೋಗಕ್ಕೆ ಹೇಳ್ದೆ, ಹೇಳಿಲ್ವಾ? ರೋಡಲ್ಲಿ ಗಾಡಿ ನಿಂತಿದೆ, ರೋಡಲ್ಲಿ ಗಾಡಿ ತಗೊಂಡೋಗ್ಬಿಡ್ತೀರಾ ನೀವು? ಅಲ್ಲ ಗಾಡಿ ಹೆಂಗ್ ತಗೊಂಡೋಗ್ಲಿ ನಾನು ತಗೊಂಡೋಗಿ ಅಂತ ಹೇಳಿದ್ನಾ? ಸರ್? ನಮ್ಮ ಅಪ್ಪನ ಚಪ್ಪಲಿ ಯಾಕೆ ಕುಂತ್ಕೊಂಡು ಹೋಯ್ತಿದ್ದೀರಾ? ಹಾಕೊಂಡೋಗಿ ಹಾಕೊಂಡು ಹಾಕೊಂಡೋಗಿ. ನಾನ್ ಸರಿ ಇರಲ್ಲ ಹೇಳ್ತಿದ್ದೀನಿ. ಇಲ್ಲ ಈ ರೋಡಲ್ಲಿ ಬಿಟ್ಟವ್ರು ಯಾರಪ್ಪ? ರೋಡಲ್ಲಿ ಯಾವಾಗ ಬಿಟ್ಬಿಟ್ಟಾಗಿದ್ದಾರೆ ಅಂತ ಹೇಳಿಲ್ವಾ? ನೀವೇನಕ್ಕೆ ಹಾಕೊಂಡು ಹೋಗು ಅಂತಂದ್ರೆ ಹಾಕೊಂಡು ಹೋಗು ಅಂತ ಹೇಳಿಲ್ಲ ಅಣ್ಣ ನಾನು. ಅವ್ರು ಹೇಳ್ತಮ್ಮ ಅವಾಗ್ಲೇ ಯಾಕೆ ಸರಿ ಇರಲ್ಲ ಹೇಳ್ತಿದ್ದೀನಿ. ಬಿಸ್ಲಲ್ಲಿ ಯಾಕೆ ಕುಂತ್ಕೊಂಡು ಹೋಯ್ತಾ? ಕುಡ್ಕೊಂಡು ಹೋಗು ಅಂತ ನಮ್ಮ ಅಣ್ಣ ಇದನ್ನ ಕರೀಲ. ಯಾರಿದ್ರು ನೀವೇ ತಾನು ಹಾಕೊಂಡು ಹೋಗು ಅಂತಂದಿದ್ದು. ಕಿತ್ತೋಗೋ ತರ ಹೊಡೆದ್ಬಿಡ್ತೀನಿ, ಸುಮ್ಮನೆ ಹೊರಟೋಗ್ಬಿಟ್ಟೆ. ಸರ್ ಇಂದ ಸ್ವಲ್ಪ ಒದ್ದಿ ಬಿಡ್ರಿ ನಮ್ಮ ಅಪ್ಪಂದ್ರಿ ಅದು. ತಗೊಳ್ಳಿ ಸರ್. ಅಕ್ಕ ಎಷ್ಟು ದುರಂಕಾರ ಇದೆ ನೋಡಿ. ನಾನು ಹಾಕೊಂಡು ಹೋಗಿ ಅಂತ ಹೇಳ್ತೀನಿ, ಯಾರೋ ಕರ್ಕೊಂಡು ಅಕ್ಕ, ಇವತ್ತು ಅಲ್ಲಿ ರೋಡಲ್ಲಿ ಐತಾ ನಮ್ಮ ಅಪ್ಪನ ಚಪ್ಪಲಿ ಹಾಕೋದೆ, ನಮ್ಮ ಅಪ್ಪನ ಚಪ್ಪಲಿ ಹಾಕೋದೆ ನೀನು. ನಾನು ಹಾಕೊಂಡು ಹೋಗು ಅಂತ ಬಾರ್ಸಿದ್ರೆ ಇವಾಗ ಬಾರ್ಸಕ್ಕ ನೀನು ಚಪ್ಲಿ ಹಾಕೊಂಡು ಹೋಗಿದ್ ಬಾಯ್ ಮುಚ್ಕೊಂಡು ಚಪ್ಲಿ ಹಾಕೊಂಡು ಹೋಗಿದ್ ಯಾಕೆ ಹೊಡಿಸ್ತಾ? ಮುಚ್ಕೊಂಡು ಹೋಗು ಅಂತ ಹೇಳಿದೆ. ಅವ್ನ ಕೈಲಿ ಯಾಕೆ ಹೊಡಿಸ್ತಾ ಈಗ? ಇನ್ನೇನಕ್ಕೆ ಹಾಕೊಂಡು ಹೋದೆ ನೀನು? ಯಾವ ಕೇಳಿ ಹಾಕೊಂಡೋದೆ? ನೀನೇ ಅಲ್ಲ. ಬಿಟ್ರೆ ಇವಾಗ ನೀವೇ ನಡಿ ಆಚೆಗೆ. ರೋಡ್ ಹೋಗ್ ಅಂತ ಹೇಳಿದ್ದು, ಕಿತ್ತೋಗ್ಬಿಡ್ತಾವ ಇವಾಗ. ಏನು? ಹಾಕೊಂಡು ಹೋಗು, ರೋಡಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳಿ. ಅಕ್ಕ ನಮ್ಮ ಅಪ್ಪ ಹೋಗ್ಬಿಟ್ರಂತೆ. ನಾನು ಹೇಳ ಚಪ್ಪಲಿ ಹಾಕೋಬಾರ್ದು ಯಾರು ಅಂತ ಅಕ್ಕ. ನಮ್ಮ ಅಪ್ಪ ಹೋಗ್ಬಿಟ್ರು. ಒಂದ್ ಅಪ್ಪನ್ನೇ ಸಾಯಿಸಿದ್ಯಲ್ಲಕ್ಕ. ನೀನ್ ಏನಕ್ಕೆ ಹಾಕೊಂಡು ಹೋಗು ಅಂತಂದಮ್ಮ. ಹಾಕೊಂಡು ಹೋಗು ಅಂತ ಮತ್ತೆ ಅವ್ನು ಹೇಳ್ತಾನ, ಅವ್ನು ಏನ್ ಮಾಡ್ಲಿ ಅವ್ನು ಅವನಿಗೆ? ಕೊಡು, ಅದೇನೋ ನಾನು ಹೊಡೋದಲ್ಲ ಈಗ ಅವ್ನಿಗೆ. ನಮ್ಮ ಅಪ್ಪ ಅಲ್ಲ, ನಿಂತಿರೋದು ಗಾಡಿನ ರೋಡಲ್ಲಿ ನಿಂತಿದೆ, ತಗೊಂಡೋಗು ಅಂತ ಹೇಳ್ತೀವ? ಹಾಕೊಂಡು ಹೋಗ್ಬೇಡಿ ಅಂತ ತಾನೇ ಹೇಳಿದ್ದು. ನಮ್ಮ ಎಷ್ಟು ಜನ ಇದಾರೆ ಅಲ್ಲಿ? ನಮ್ಮ ಅಪ್ಪ ಹೋಗ್ಬಿಟ್ರು. ಅಲ್ಲ ಅಣ್ಣ,
ನಾನು ಏನಂತ ಹೇಳ್ದೆ ನಿನ್ಗೆ? ಅಣ್ಣ ಅಂತ ತಿರ್ಗಿ ಅವ್ನಿಗೆ. ಏನಂತ ನಾ ಹೇಳ್ದೆ ನಾನು ನಿನ್ಗೆ? ರೋಡಲ್ಲಿ ಚಪ್ಪಲಿ ಐತೆ ಹಾಕೊಂಡೋಗಿ ಹಾಕೊಂತಾ ಇದ್ವಿ. ನೋಡಕ್ಕ ನೋಡಕ್ಕ ರೋಡ ಚಪ್ಪಲಿ ಬಾ ಹಾಕೊಂಡು ಒಂದ್ ಬಾರ್ಸಕ್ ಹೇಳ್ತೀನಿ ಫಸ್ಟ್ ನೀನು. ಕಿತ್ತೋಗ್ಬಿಡ್ತವೆ, ಸುಮ್ನೆ ಹೊಂಟೋಗ್ಬಿಟ್ರೆ ಸರಿ. ಏನ್ ಕಿತ್ತೋಯ್ತವೆ? ಹೋಗಲೇ ಹಾಕೊಂಡೋಗಕ್ಕೆ ಹೋಯ್ತಾರಂತೀಯ ಕರೀತಾ ಇದೆಯಾ ಚಪ್ಪಲಿ ಹಾಕೊಂತ. ಇನ್ನೇನು ರೋಡಲ್ಲಿ ಕುಂತ್ಕೊಂಡು ಹೋಯ್ತಿದ್ದೆ ಹಾಕೊಂಡೋಗೋಣ ಅಂತ ಅನ್ಲಿಲ್ವಾ? ಅಣ್ಣ ಅಂತ ಇಲ್ವಾ ಅವ್ರು? ಅಣ್ಣ ನಡಿ ಅಣ್ಣ ಬರ್ತಾರೆ. ನಿಮ್ಮ ಅಣ್ಣನ ಇವನು ಅಲ್ಲಿದ ನಮ್ಮ ಅಣ್ಣ. ಇವನು ಅವ್ನು ನಾನ್- ನಮ್ಮ ಅಣ್ಣ. ನಾನು ಅಣ್ಣನೇ. ಭಿಕಾರಿನೆಲ್ಲ ನನ್ನ ಅಣ್ಣ ಅಂತ ಕರಿಯಕ್ಕಾಗಲ್ಲ. ಹೋಗಲೇ. ಅಲ್ಲ ಎದುರುಗಡೆ ಕ್ಯಾಮ್ರಾ ಇದೆ. ಇದು ಕುರುಗಳು ಸ್ವಾಮಿ ಕುರುಗಳು ಅಂತ ಕಾಮಿಡಿ ಪ್ರೋಗ್ರಾಮ್. 1 2 3 4 ಬಕರಾ ಬಕರಾ ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ ನಿಮ್ಮ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. 1 2 3 4 ಬಕರಾ ಬಕರಾ Feel the rhythm, screw your mind, check the baby. Come on, ಬಕರಾ ಬಕರಾ